ಹಾಯ್, ನಾನು ನಿಮ್ಮ ಲಿಖಿತ್ ಗೌಡ ಫ್ರಮ್ ಕಲರ್ಫುಲ್ ಕನ್ನಡ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ನೀಟ್ ಕೌನ್ಸಿಲಿಂಗ್ ಮತ್ತು CET ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ 2 ಹೊಸ ಅಪ್ಡೇಟ್ ಬಂದಿದೆ. ಅದರಲ್ಲಿ ಒಂದು ಅಪ್ಡೇಟ್ KCETಗಾದರೆ, ಇನ್ನೊಂದು ಅಪ್ಡೇಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್, ಒಳ್ಳೆ ಅಪ್ಡೇಟ್, ಸ್ಟೂಡೆಂಟ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀಟ್ ಸ್ಟೂಡೆಂಟ್ಸ್ಗಳಿಗೆ ಆ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ವೀಡಿಯೋದಲ್ಲಿ. ವೀಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಆ್ಯಂಡ್ ವೀಡಿಯೋನ ಈಗಲೇ ಒಂದು ಲೈಕ್ ಮಾಡಿ. ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ವೀಡಿಯೋನ, ಮ್ಯಾಕ್ಸಿಮಮ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ವೀಡಿಯೋನ ಎಂಡ್ವರೆಗೂ ನೋಡಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆ, ಇವಾಗ ನಾವು ಟೈಮ್ ವೇಸ್ಟ್ ಮಾಡೋಕೆ ಹೋದಿಲ್ಲ, ಮೊದಲನೇ ಅಪ್ಡೇಟ್ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ನೋಟಿಫಿಕೇಷನ್ಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾವೇನಾದರೂ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇನ್ಸ್ಟೆಂಟಾಗಿ ನಿಮಗೆ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು, ಲೇಟೆಸ್ಟ್ ಅನೌನ್ಸ್ಮೆಂಟ್ಸಲ್ಲಿ ಫಸ್ಟ್ ಅಪ್ಡೇಟ್ ಏನಿದೆ ಅಂತ ಅಂದರೆ 10-12 UGCET ಮೊದಲ ಸುತ್ತಿನ ಸೀಟು ಹಂಚಿಕೆ ಶುಲ್ಕ ಪಾವತಿ ದಿನಾಂಕ 11-12-2020 ಮಧ್ಯಾಹ್ನ 2 ಮತ್ತು ಕಾಲೇಜಿನಲ್ಲಿ ವರದಿ ದಿನಾಂಕ 11-12-2020 ಸಂಜೆ 5:30 ವಿಸ್ತರಿಸಲಾಗಿದೆ. ಅಂದರೆ ಇಲ್ಲೇನು ಹೇಳ್ತಿದ್ದಾರೆ ಅಂತ ಅಂದರೆ, UGCETಗೆ ಏನು ಫಸ್ಟ್ ರೌಂಡ್ಗೆ ಎಕ್ಸ್ಟೆನ್ಷನ್ನ ಕೊಟ್ಟಿದ್ರು, 8ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು. ಬಟ್ ಅದನ್ನು ಈಗ ಮತ್ತೊಂದು ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ 11ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆವರೆಗೂ ನೀವು ಪೇಮೆಂಟ್ನ ಮಾಡ್ಬೋದು. ಪೇಮೆಂಟ್ ಮಾಡಿಲ್ಲ ಅಂತ ಅಂದರೆ ಪೇಮೆಂಟ್ ಮಾಡಿ. ಮತ್ತು ಕಾಲೇಜಿಗೆ ರಿಪೋರ್ಟ್ ಮಾಡೋದಕ್ಕೆ ನಾಳೆ ಸಂಜೆ 5:30ವರೆಗೂ ಟೈಮ್ ಇದೆ. ನೀವೇನಾದರೂ ರಿಪೋರ್ಟ್ ಮಾಡಿಲ್ಲ ಅಂತಂದರೆ ರಿಪೋರ್ಟ್ ಮಾಡ್ಬೋದು, ಅಡ್ಮಿಷನ್ ಆರ್ಡರ್ನ ತೊಗೊಂಡು. ಓಕೆ, ಈಗ ಇದಾದ ನಂತರ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಗುಡ್ ನ್ಯೂಸ್ ಏನು ಅಂತ ಅಂದರೆ, UG NEET 2020 ಅಖಿಲ ಭಾರತ ಕೌನ್ಸಿಲಿಂಗ್ 2020 ಆಲ್ ಇಂಡಿಯಾ ಕೋಟಾ ರೌಂಡ್ 1 ಮತ್ತು ರೌಂಡ್ 2ನಲ್ಲಿ ಎಂಟ್ರಿನ ತೊಗೊಂಡಿರುವಂಥವ್ರು, ಸೀಟ್ನ ಪಡೆದಿರುವಂಥ ಅಭ್ಯರ್ಥಿಗಳ ಲೀಸ್ಟ್ನ ಇಲ್ಲಿ ಬಿಟ್ಟಿದ್ದಾರೆ ಎಕ್ಸಾಮಿನೇಷನ್ ಅಥಾರಿಟಿಯವರು. ಯಾಕೆ ಬಿಟ್ಟಿದ್ದಾರೆ, ಇದರಿಂದ ಏನು ಗುಡ್ ನ್ಯೂಸ್ ಅಪ್ಪ ಇದು ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಫಸ್ಟ್ ಡೌನ್ಲೋಡ್ ಮಾಡ್ಕೊಂಬೇಡ PDF ನ. ಸೊ ಇದು PDF ಫಾರ್ಮ್ಯಾಟ್ ಆಗಿದೆ, ಇದರಲ್ಲಿ ಲೀಸ್ಟ್ ಇದೆ. ಸೊ ಅದನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ. ಅದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. UG NEET 2020 ಮೆಡಿಕಲ್ ಆರ್ ಡೆಂಟಲ್ ಸೀಟ್ ಅಲಾಟ್ಮೆಂಟ್. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು, ಇಷ್ಟು ಜನ ಸ್ಟೂಡೆಂಟ್ಗಳ ಲಿಸ್ಟ್ ಇದೆ. ಸುಮಾರು 67 ಪೇಜ್ ಇದೆ. ತುಂಬ ಜನ ಸ್ಟೂಡೆಂಟ್ಗಳಿದ್ದಾರೆ ಇದರಲ್ಲಿ. ಸೊ ನಾವು ಡೈರೆಕ್ಟಾಗಿ ಅಪ್ಡೇಟ್ ಏನಿದೆ ಅಂತ ನೋಡೋಣ. ಕ್ಯಾಂಡಿಡೇಟ್ಸ್ ಹೂ ಗಾಟ್ ಅಡ್ಮಿಷನ್ ಇನ್ ರೌಂಡ್ 1 ಆ್ಯಂಡ್ ರೌಂಡ್ 2 ಆಫ್ UG ಕೌನ್ಸಿಲಿಂಗ್ 2020 ಆ್ಯಂಡ್ ಆರ್ ಅಡ್ಮಿಟೆಡ್ ಇನ್ ರೆಸ್ಪೆಕ್ಟಿವ್ ಕಾಲೇಜಸ್. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಜಾಯಿಂಡ್ ದ ಸೀಟ್ಸ್ ಅಲಾಟೆಡ್ ಟು ದೆಮ್ ಇನ್ ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆರ್ ಗೌರ್ಮೆಂಟ್ಸ್ ಕಾಲೇಜ್ ಇನ್ ರೌಂಡ್ 1 ಆ್ಯಂಡ್ ರೌಂಡ್ 2 UG ಕೌನ್ಸಿಲಿಂಗ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಸೆಕೆಂಡ್ ರೌಂಡ್ ಫಾರ್ ಫರ್ದರ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಇನ್ ಸ್ಟೇಟ್ ಕೌನ್ಸಿಲಿಂಗ್ ಥ್ರೂ KA ಫಾರ್ ದ ಇಯರ್ 2020. ಫರ್ದರ್ medical and dental seats held by such candidates in KA UG NEET will be cancelled and will be offered in the second round seat allotment. ಸೊ ಇದು ಬಹಳ ಒಳ್ಳೆಯ ನ್ಯೂಸ್. ಯಾಕಂತಂದರೆ ಈಗ ಕೆಳಗಡೆ ಕೊಟ್ಟಿರುವಂಥ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದಾರೆ, ಇವರಿಗೇನಾದರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿದಂಥ ರೌಂಡ್ 1 ಕೌನ್ಸಿಲಿಂಗ್ನಲ್ಲಿ ಸೀಟ್ ಸಿಕ್ಕಿದ್ರೆ, ಅವ್ರು ಏನಾದರೂ ಸೀಟ್ಗಳನ್ನ ತೊಗೊಂಡಿದ್ರೆ, ಗೌರ್ಮೆಂಟ್ ಸೀಟ್ಗಳನ್ನ ತೊಗೊಂಡಿದ್ರೆ ಅಥವಾ ಪ್ರೈವೇಟ್ ಸೀಟ್ಗಳನ್ನ ತೊಗೊಂಡಿದ್ರೆ, ಆ ಸೀಟ್ಗಳು ಈಗ ಕ್ಯಾನ್ಸಲ್ ಆಗಿರುತ್ತೆ. ಅಂದರೆ ಆ ಸೀಟ್ಗಳೆಲ್ಲ ವಾಪಸ್ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡಪ್ ಆಗುತ್ತೆ. ಸೆಕೆಂಡ್ ರೌಂಡ್ಗೆ ಆ ಸೀಟ್ಗಳನ್ನ ಹೊಸ ಬೇರೆ ಕ್ಯಾಂಡಿಡೇಟ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇವ್ರ ಸೀಟ್ಗಳನ್ನ ಬಿಟ್ಕೊಟ್ಟಂಗೆ ಅರ್ಥ ಇಲ್ಲಿ. ಸೊ ಇದರಿಂದ ಏನಾಗಿದೆ ಅಂತ ಅಂದರೆ, ಮತ್ತೆ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಸೊ ಈ ಕಾರಣದಿಂದಾಗಿ ಸೀಟ್ ಮ್ಯಾಟ್ರಿಕ್ಸ್ಗಳಿಗೆ ಹೊಸದಾಗಿ ಇವಿಷ್ಟು ಸೀಟ್ಸ್ಗಳು ಆ್ಯಡಪ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಇವರೆಲ್ಲ ಏನಿದ್ದಾರೆ ಅಂತ ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿದಂಥ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಸೀಟ್ನ ತೊಗೊಂಡಿರ್ಬೋದು, ತಗೊಳ್ಳದೇನೂ ಇರ್ಬೋದು. ತಗೊಂಡಿದ್ರೆ ಇನ್ ಕೇಸ್ ಇಷ್ಟು ಜನ 67 ಪೇಜ್ನಲ್ಲಿ ಏನು ಕ್ಯಾಂಡಿಡೇಟ್ಸ್ ಲೀಸ್ಟ್ ಇದ್ದಾರೆ, ಇವರಿಷ್ಟು ಜನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿದಂಥ ಕೌನ್ಸಿಲಿಂಗಲ್ಲಿ ಸೀಟ್ನ ತೊಗೊಂಡಿದ್ರೆ, ಎಸ್ಪೆಷಲಿ ಗೌರ್ಮೆಂಟ್ ಸೀಟ್ನ ತೊಗೊಂಡಿದ್ರೆ, ಆ ಸೀಟ್ಗಳು ಕ್ಯಾನ್ಸಲ್ ಆಗಿರುತ್ತೆ. ಸೊ ಇದ್ರ ನಂಬರ್ಗಳು ನಮಗೆ ಎಣಿಸೋದಕ್ಕಾಗೋದಿಲ್ಲ. ಸೊ ನೀವಿಲ್ಲಿ ಕ್ಯಾಂಡಿಡೇಟ್ ನಂಬರ್ 1, 2, 3 ಅಂತ ಎಣಿಸ್ಕೊಂಡು ಕೂತ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅದು ಕರೆಕ್ಟಾದ ಲೆಕ್ಕ ಅಲ್ಲ. ಸೀಟ್ನ ತೊಗೊಂಡಿದ್ರೆ ಮಾತ್ರ ಅದು ಆ ಸೀಟ್ಗಳು ಕ್ಯಾನ್ಸಲ್ ಆಗಿರುತ್ತೆ. ಸೊ ಇದಿಷ್ಟು ಬಹಳ ಒಳ್ಳೆ ನ್ಯೂಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ಗೆ ಮತ್ತಷ್ಟು ಸೀಟ್ಗಳು ಖಂಡಿತವಾಗ್ಲೂ ಆ್ಯಡಪ್ ಆಗುತ್ತೆ. ಸೊ ಇದರಿಂದಾಗಿ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ಸ್ಗಳ ವೇಕೆನ್ಸಿ ಏನಿದೆ ಜಾಸ್ತಿನೇ ಆಗಿದೆ. ಸೊ ಯಾವುದೇ ಒಂದು ಯೋಚನೆ ಮಾಡೋಂಥ ಅಗತ್ಯ ಇರೋದಿಲ್ಲ. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕೂಡ ಬರುತ್ತೆ. ಸೊ ಇದಿಷ್ಟು ಸದ್ಯಕ್ಕಿರುವಂಥ ಅಪ್ಡೇಟ್ ಆಗಿದೆ. ಈ ಒಂದು ಅಪ್ಡೇಟ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಲೈಕ್ ಮಾಡದೆ ಆಗೋಗ್ಬಿಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಈ ವಿಡಿಯೋ ಅವ್ರಿಗೂ ಕೂಡ ತಲುಪಲಿ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.